ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ರೀತಿ ಫ್ರಾಕ್ಸ್ ಏನಾದರೂ ಸ್ಟಿಚ್ ಮಾಡಿದಾಗ ಈ ಥರ ಜಿಪ್ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ. ಇದನ್ನು ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ಯಾವ ರೀತಿ ಅಂತ ನೋಡೋಣ. ಈಗ ಈ ರೀತಿ ಮಧ್ಯದಲ್ಲಿ ನಾವು ನೆಕ್ ಫಿನಿಶಿಂಗ್ ಆದಮೇಲೆ ಕಟ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಇದು ಇನ್ವಿಸಿಬಲ್ ಜಿಪ್ಪು. ಈ ವಿಡಿಯೋದಲ್ಲಿ ನೋಡ್ತಾ ಇರೋ ರೀತಿ ಮಾರ್ಕ್ ಮಾಡ್ಕೊಂಬಿಟ್ಟು ಕೊನೆಗೆ ನಾವು ಒಂದು ಸ್ಟಿಚ್ ಹಾಕೊಬೇಕು. ಈ ರೀತಿ ಕೊನೆಗೆ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ಆ ಕಡೆ ಈ ಕಡೆ ಜಿಪ್ಪು ಜರುಗಿ ಹೆಚ್ಚು ಕಡಿಮೆ ಆಗೋದು ಏನೂ ಇರಲ್ಲ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿ. ಈಗ ನಾವು ಜಿಪ್ಪನ್ನ ನೀಟಾಗಿ ಈ ರೀತಿಯಾಗಿ ಮಡ್ಚ್ಕೊತ ನಾವು ಸ್ಟಿಚ್ ಮಾಡಬೇಕು. ಅದೇ ರೀತಿಯಾಗಿ ಈ ಕಡೆ ಸಹ ಅದೇ ರೀತಿ ಸ್ಟಿಚ್ ಮಾಡ್ಕೋಬೇಕು. ನಾವು ಜಿಪ್ಪನ್ನ ಬೆರಳಲ್ಲಿ ಈ ರೀತಿ ಒತ್ತಿ ಹಿಡಿದು ಸ್ಟಿಚ್ ಮಾಡ್ಕೊಬೇಕು. ನೋಡ್ತಾ ಇದ್ದೀರಲ್ಲ, ನೋಡಿ ಈಗ ಯಾವ ರೀತಿಯಾಗಿ ಫಿನಿಶಿಂಗ್ ಬಂದಿದೆ ಅಂತ. ನೆಕ್ಸ್ಟ್ ಇದನ್ನು ಕೆಳಗಡೆ ಜಿಪ್ಪನ್ನ ಜರುಗಿಸ್ಬಿಟ್ಟು ಈ ರೀತಿ ಜಿಪ್ಪನ್ನ ಮೇಲ್ಗಡೆ ಫೋಲ್ಡ್ ಮಾಡಿ ಕೊನೆಗೆ ನೀಟಾಗಿ ಒಂದು ಸ್ಟಿಚ್ ಹಾಕೋಬೇಕು. ಕಟ್ ಮಾಡಬೇಕಾದ್ರೆ ಥ್ರೆಡ್ನ ತುಂಬ ಹುಷಾರಾಗಿ ಕಟ್ ಮಾಡಬೇಕು. ಜಿಪ್ ಕಟ್ಟಾಗೋ ಚಾನ್ಸ್ ಇರುತ್ತೆ. ಈ ರೀತಿಯಾಗಿ ನಾವು ಫಿನಿಶಿಂಗ್ನ ನೀಟಾಗಿ ಕೊಟ್ಕೊಬೋದು. ನೋಡ್ತಾ ಇದ್ದೀರಲ್ಲ, ಈಗ ಜಿಪ್ಪನ್ನ ಮೇಲೆ ಅಂದ್ಬಿಟ್ಟು ಕೆಳಗಡೆ ನಾವು ರಫ್ ಮಾಡ್ಕೊಬೇಕು. ಈ ರೀತಿ ಒಂದು 5-6 ಸರಿ ರಫ್ ಆದರೆ ಅದು ಜಿಪ್ ಲಾಕ್ ಆಗಿಬಿಡುತ್ತೆ. ನೋಡ್ತಾ ಇದ್ದೀರಲ್ಲ, ಎಷ್ಟು ಈಸಿ ಈ ಜಿಪ್ ಹಾಕೋದು ಅಂತ ಹೇಳ್ಬಿಟ್ಟು. ಈ ರೀತಿ ಜಿಪ್ ಹಾಕೋದ್ರಿಂದ ಫ್ರಾಕು ಎಲ್ಲ ನೀಟ್ ಫಿನಿಶಿಂಗ್ ಬರುತ್ತೆ. ಯಾವುದೇ ರೀತಿಯಾಗಿ ಬಟ್ಟೆ ಸುಕ್ಕು ಬರಲ್ಲ, ಏನಿಲ್ಲ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನಾವು ಫ್ರಾಕ್ನ ಸ್ಟಿಚ್ ಮಾಡಬೇಕಾದ್ರೆ ಇಲ್ಲ ಕ್ರಾಪ್ ಟಾಪ್ನ ಸ್ಟಿಚ್ ಮಾಡಬೇಕಾದ್ರೆ ಈ ಹ್ಯಾಕು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಕ್ರಾಪ್ ಟಾಪ್ಗಾದರೆ ಜಿಪ್ಪು ಸೈಡಲ್ಲಿ ಬರುತ್ತೆ,